ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ದರ್ಶನ್ ಸ್ಟೋರಿ ತಗೊಳ್ಳೋದಿತ್ತು, ಆದ್ರೆ ಅದಕ್ಕೂ ಮುಂಚೆ ಇದೀಗ ಒಂದು ಸುದ್ದಿ ಬರ್ತಾ ಇದೆ, ಬೆಚ್ಚ ಬೀಳಿಸೋ ಸುದ್ದಿ. ಕೇರಳದಲ್ಲಿ ಭೀಕರ ಭೂಕುಸಿತ ಆಗಿದೆ. 12 ಮಂದಿ ಸದ್ಯಕ್ಕೆ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಇದು. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಆಗಿದೆ. ಭೂಕುಸಿತದಲ್ಲಿ 100 ಮಂದಿ ಸಿಲುಕೊಂಡಿರೋ ಶಂಕೆ ಇದೆ. ಒಂದು 100 ಜನ ಭೂಕುಸಿತದಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಡೌಟ್ ಪಡ್ತಾ ಇದ್ದಾರೆ, ನಿಮಗಿದೊಂದು ಅನುಮಾನ ಇದೆ, ಒಂದು 100 ಜನ ಆದ್ರೂ ಸಿಲುಕೊಂಡಿದ್ದಾರೆ ಅಂತ. ಭಾರೀ ಜಲಪ್ರವಾಹಕ್ಕೆ 400 ಕುಟುಂಬಗಳು ಅತಂತ್ರ ಆಗಿವೆ. ಮಹಾಮಳೆಗೆ ಸಾಲು ಸಾಲು ದುರಂತ. ಈಗಿನ ವಿಜುವಲ್ಸ್, ಬೆಳಗಿನ ಜಾವ ತೆಗೆದಿರೋ ವಿಜುವಲ್ಸ್ ಇದು. ನೀರಿನ ರಭಸಕ್ಕೆ ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿವೆ, ಅಂಗಡಿಗಳು ಕೊಚ್ಕೊಂಡು ಹೋಗಿವೆ. ವಯನಾಡಿನ ಕೋಯಿಕೋಡ್ ಸೇರಿ ಹಲವಾರು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಕೇರಳದ 10 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಫೋಟೋಸ್ ನೀವು ನೋಡ್ತಾ ಇದ್ದೀರಾ. ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. 12 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೆ ಅನ್ನೋದು ಬಂದಿರೋ ಮಾಹಿತಿ. ದೀಸ್ ಆರ್ ವಿಜುವಲ್ಸ್. ಪ್ರವಾಹದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಇರೋ ಮನೆಗಳು ಕುಸಿದಿವೆ. ಜನ ಬೇರೆ ಕಡೆ ಸ್ಥಳಾಂತರವಾಗ್ತಾ ಇದ್ದಾರೆ. 400 ಕುಟುಂಬಗಳ ಪರಿಸ್ಥಿತಿ ಇಲ್ಲಿವರೆಗೆ ಅತಂತ್ರ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಗುಡ್ಡ ಕುಸಿದಿರೋದನ್ನ ನೀವು ನೋಡ್ತಾ ಇದ್ದೀರಾ. ದೀಸ್ ಆರ್ ದ ವಿಜುವಲ್ಸ್. ಇದೇ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈಗ ರಕ್ಷಣಾ ಕಾರ್ಯಾಚರಣೆ ಆಗಬೇಕಾಗಿದೆ. ಗುಡ್ಡ ಕುಸಿದು 100 ಜನ ಸಿಲುಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಕನ್ಫರ್ಮ್ ಇಲ್ಲ, ಆದ್ರೆ 12 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ. ಮತ್ತು ಚೋರಲ್ಮಾಲ ಇಲ್ಲಿ ಭಾರಿ ಪ್ರಮಾಣದ ಲ್ಯಾಂಡ್ ಸ್ಲೈಡ್ಸ್ಗಳು ನಿನ್ನೆ ರಾತ್ರಿಯಿಂದ ಸಂಭವಿಸಿವೆ. ಅದರಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ. ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಬ್ರಿಡ್ಜ್ನ ಆ ಬದಿ ಇರ್ತಕ್ಕಂಥ 100 ಕುಟುಂಬಗಳು ಅತಂತ್ರವಾಗಿವೆ. ಆರ್ಮಿಯನ್ನು ಕರೆಸ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಕೇರಳ ಸರ್ಕಾರ ಕೊಟ್ಟಿದೆ. 2 ಹೆಲಿಕಾಪ್ಟರ್ ಟೀಮ್ಗಳು ಸುಲೂರ್ ಏರ್ಬೇಸ್ನಿಂದ ಹೊರಟಿವೆ. ಆ ಏರಿಯಲ್ಲಿ ಒಂದು ರಿಕಿ ಮಾಡಿದ ನಂತರ ಆರ್ಮಿ ಆ ಬ್ರಿಡ್ಜನ್ನು ಮತ್ತೊಮ್ಮೆ ಕಟ್ಟತಕ್ಕಂಥ ಒಂದು ಪ್ರಯತ್ನ ಮಾಡಿ ಆ 100 ಕುಟುಂಬಗಳನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಭಾರಿ ಪ್ರಮಾಣದ ಡಿವಾಸ್ಟೇಷನ್ ಸಂಭವಿಸಿದೆ ಅಂತಕ್ಕಂಥದ್ದನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಟ್ವೀಟ್ಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಎಸ್, ಮೊದಲನೇ ಲ್ಯಾಂಡ್ ಸ್ಲೈಡ್ ಆಗಿದ್ದು ಮುಂಡಕ್ಕೈ ಟೌನ್ ನಲ್ಲಿ ಸುಮಾರು ಮಧ್ಯರಾತ್ರಿ 1 ಗಂಟೆ ಹೊತ್ತಿಗೆ. ಮುಂಡಕ್ಕೈನಲ್ಲಿ ವಯನಾಡು ಕನ್ನಡಿಗರಿಗೆ ಮುಖ್ಯ ಆಗುತ್ತೆ ಅಂದರೆ ನಮ್ಮ ಕಬಿನಿ ಜಲಾಶಯಕ್ಕೇನು ಬರುತ್ತೆ, ಕಬಿನಿ ಕಪಿಲ ಅಂತ ಏನು ಕರಿತೀವಿ, ಅಲ್ಲಿ ಹರಿದು ಬರೋ ನೀರು ವಯನಾಡಿನ ಕಣಿವೆಯಿಂದನೇ ಬರುತ್ತೆ. ಆ ಕಾರಣದಿಂದ ವಯನಾಡಿನಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ ಡಿಸ್ಟ್ರಕ್ಷನ್ ಏನಿದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದೇನಿದೆ, ಅದು ಕರ್ನಾಟಕದಲ್ಲೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ರೈಟ್. ಮೊದಲನೇ ಲ್ಯಾಂಡ್ ಸ್ಲೈಡ್ ಮುಂಡಕ್ಕೈಯಲ್ಲಾಗಿದೆ, 1 ಗಂಟೆ ಸುಮಾರಿಗೆ ಆಗಿದೆ. ಇನ್ನೊಂದು ಲ್ಯಾಂಡ್ ಸ್ಲೈಡ್ ಮಧ್ಯರಾತ್ರಿ 1 ಗಂಟೆಗಾಗಿದೆ. ಹಾಗೆ ಇನ್ನೊಂದು ಲ್ಯಾಂಡ್ ಸ್ಲೈಡ್ ಆಗಿರೋದು ಚೋರಲ್ಮಾಲಾ ಸ್ಕೂಲ್ ಹತ್ರ ಅರೌಂಡ್ ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ 2ನೇ ಲ್ಯಾಂಡ್ ಸ್ಲೈಡ್ ಆಗಿದೆ. ಯಾವಾಗ 1 ಗಂಟೆಗೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತ ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾಗಲೇ 2ನೇ ಲ್ಯಾಂಡ್ ಸ್ಲೈಡ್. ಶಾಲೆಯಲ್ಲಿ ಒಂದು ಕ್ಯಾಂಪ್ ಮಾಡಲಾಗಿತ್ತು, ಆ ಕ್ಯಾಂಪ್ ಕೂಡ ಕೊಚ್ಕೊಂಡು ಹೋಗಿದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂದರೆ ಅಲ್ಲಿ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಟ್ವೀಟನ್ನು ಗಮನಿಸಿದಾಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳು, ಮನೆಗಳು ಕೂಡ ಕೊಚ್ಕೊಂಡು ಹೋಗಿವೆ. ಹೀಗಾಗಿ ಈ ಏನು ಪ್ರಮಾಣದ ನಷ್ಟ ಸಂಭವಿಸಿದೆ ಅಂತಕ್ಕಂಥದ್ದರ ಅಂದಾಜನ್ನು ಇನ್ನೂ ಕೂಡ ಮಾಡಲಾಗ್ತಾ ಇಲ್ಲ. ಈಗಷ್ಟೇ ಬೆಳಗಿನ ಜಾವ 4 ಗಂಟೆಗೆ ಸಂಭವಿಸಿರ್ತಕ್ಕಂಥ ಒಂದು ಭಾರೀ ಮಳೆಯಿಂದ ಲ್ಯಾಂಡ್ ಸ್ಲೈಡ್ ಸಂಭವಿಸಿತು. ಗುಡ್ಡ ಕುಸಿತದಿಂದ ನಾವು ದೃಶ್ಯಗಳೆಲ್ಲ ನೋಡಬಹುದು. ಆ ಗುಡ್ಡ ಕುಸಿತದ ಭಾಗದ ಮೇಲ್ಭಾಗದಿಂದ ತೆಗೆದಿರೋ ವಿಜುವಲ್ಸ್ ಇದು. ಯಾವ ರೀತಿ ಪ್ರವಾಹ ಹರ್ಕೊಂಡು ಬಂದಿದೆ ಅನ್ನೋದನ್ನ ಆ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಇದ್ದ ಮನೆಗಳು, ಅಂಗಡಿಗಳು ಎಲ್ಲ ಕೊಚ್ಕೊಂಡು ಹೋಗಿದೆ. ಇದರ ನಷ್ಟದ ಪ್ರಮಾಣ ಎಷ್ಟು ಅನ್ನೋದು ಸದ್ಯಕ್ಕೆ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಒಂದು ರೆಸ್ಕ್ಯೂ ಆಪರೇಷನ್ ನಡೀತಾ ಇರುವಾಗಲೇ ಮತ್ತೊಂದು ಕಡೆಯಿಂದ ಲ್ಯಾಂಡ್ ಸ್ಲೈಡ್ ಆಗಿದೆ. ವೆಲ್ಲಿಂಗ್ಟನ್ ಇಂದ ಆರ್ಮಿ ತಂಡವನ್ನು NDRF ತಂಡ ಈಗಾಗಲೇ ಅಲ್ಲಿ ತಲುಪಿವೆ. ಆರ್ಮಿ ಕೂಡ ಕರೆಸಲಾಗ್ತಾ ಇದೆ.
ವೆಲ್ಲಿಂಗ್ಡನ್, ಊಟಿ ಹತ್ತಿರ ಇರ್ತಕ್ಕಂಥ ವೆಲ್ಲಿಂಗ್ಡನ್ನಿಂದ ಹೆಚ್ಚು ಕಡಿಮೆ 100-120 ಕಿಲೋಮೀಟರ್ ವಯನಾಡಿದೆ. ಅಲ್ಲಿ ಮಿಲಿಟರಿ ತಂಡ ಕೂಡ ಕೇರಳ ಸರ್ಕಾರದ ಮನವಿಯ ಮೇರೆಗೆ ಕಳಿಸಲಾಗ್ತಾ ಇದೆ. ಇದುವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 6 ಶವಗಳನ್ನ ರಿಕವರ್ ಮಾಡಲಾಗಿದೆ, ಹೊರ ತೆಗೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬರ್ತಾ ಇರೋ ಮಾಹಿತಿ ಪ್ರಕಾರ 12 ಜನ ಇಲ್ಲಿವರೆಗೆ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅಂತ. ಇದು ಜಾಸ್ತಿ ಆಗದೆ ಇರಲಿ ಸಾವಿನ ಪ್ರಮಾಣ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಆದರೆ ಈ ದೃಶ್ಯಗಳಿದೆಯಲ್ಲ, ಆ ದೃಶ್ಯಗಳು ಭಯ ಹುಟ್ಟಿಸ್ತಾ ಇವೆ. ಎಷ್ಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಯ ಹುಟ್ಟಿಸ್ತಾ ಇವೆ. ಜೊತೆಗೆ 100ಕ್ಕೂ ಹೆಚ್ಚು ಜನ ಆ ಮಣ್ಣಿನ ಅಡಿ ಸಿಲುಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಎಲ್ಲರ ಪ್ರೇಯರ್ಸ್ ಅಷ್ಟೇ, ಸಾವು ನೋವಿನ ಸಂಖ್ಯೆ ಕಡಿಮೆ ಇರಲಿ ಅಂತ. ಕರ್ನಾಟಕದ ಬಾರ್ಡರ್ ಹತ್ಕೊಂಡಿರ್ತಕ್ಕಂಥ ಪ್ರದೇಶ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.